ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ನೂತನ ಆಂಗ್ಲ ನಾಮ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಮುಖ್ಯವಾಗಿ ಈ ಹೊಸ ವರ್ಷದಲ್ಲಿ, ಹೊಸ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲ ಫಲಗಳಿರುತ್ತೆ, ಅವರು ಯಾವ ಕನಸುಗಳನ್ನು ಈ ಹೊಸ ವರ್ಷದಲ್ಲಿ ಈಡೇರಿಸ್ಕೋಬೇಕು ಅಥವಾ ನನಸು ಮಾಡಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಂತಹ ಪ್ರತಿಯೊಂದು ವ್ಯಕ್ತಿಗೆ ತಮ್ಮ ಕನಸುಗಳು, ಪ್ರಯತ್ನಗಳು ಯಶಸ್ಸುವಾಗಲಿ, ತಮ್ಮ ಸಪರಿವಾರದಲ್ಲಿ ಶುಭ ವಿಷಯಗಳು ಸದಾ ನಡೀತಾ ಇರಲಿ ಅಂತ ಹೇಳ್ತಾ, ಈ ದಿನ ದ್ವಾದಶ ರಾಶಿಗಳಲ್ಲಿ ಚಂದ್ರನು ಅಧಿಪತಿಯಾಗಿರುವಂತಹ, ಚಂದ್ರನ ರಾಶಿಯಾಗಿರುವಂತಹ ಕಟಕ ರಾಶಿ ಜಾತಕರಿಗೆ ಜನವರಿ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳಿರುತ್ತೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅಂತ ನೋಡುವುದಾದರೆ, ಪ್ರಧಾನವಾಗಿ ಈ ಮಾಸ ಮುಖ್ಯವಾಗಿ ಮಕರ ಸಂಕ್ರಮಣ ನಡೆಯುವಂಥದ್ದು, ಧನುರ್ಮಾಸ ನಡೆಯುವಂಥದ್ದು. ಈ ಸಂಕ್ರಮಣ ಮಕರ ಸಂಕ್ರಾಂತಿಯಂದು ಈ ರೈತರ ಮನೆಯಲ್ಲಾಗಿರ್ಬೋದು, ಹಳ್ಳಿಗಳಲ್ಲಾಗಿರ್ಬೋದು ಸಂಭ್ರಮ ಸಡಗರ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ, ಕೆಲವೊಂದು ಮುಖ್ಯ ವಿಷಯಗಳ ಮುಖಾಂತರ, ಹೆಡ್ಲೈನ್ಸ್ ಅಂತ ಹೇಳ್ಬೋದು, ಆ ವಿಷಯಗಳ ಮುಖಾಂತರ ನಮ್ಮ ಕಟಕ ರಾಶಿಯ ಜನವರಿ ಮಾಸದ ಭವಿಷ್ಯವನ್ನು ಈ ವಿಡಿಯೋ ಮುಖಾಂತರ ಹೇಳೋಣ. ಮುಖ್ಯವಾಗಿ ಈ ಮಾಸದಲ್ಲಿ ಕಟಕ ರಾಶಿಯವರಿಗೆ ಯಾವ ಕೆಲಸ ಆರಂಭ ಮಾಡಿದ್ರೂ ಕೂಡ ಜಾಸ್ತಿ ಟೈಮ್ ತಗೊಳ್ಳದೆ ತುಂಬ ಬೇಗ ಕೆಲಸಗಳನ್ನು ಪೂರ್ತಿ ಮಾಡುವಂತಹ ಶಕ್ತಿ, ಸಾಮರ್ಥ್ಯವು ಇರುತ್ತೆ. ಈ ಮಾಸದಲ್ಲಿ ಹೊಸ ವಸ್ತ್ರವನ್ನು ಧರಿಸುವುದಾಗಿರ್ಬೋದು, ಹೊಸ ವಾಹನವನ್ನು ಪಡೆಯುವಂತಹ ಅಥವಾ ಕೊಳ್ಳುವಂತಹ ಅದೃಷ್ಟವು ಕಟಕ ರಾಶಿಯ ಕೆಲವೊಂದು ಜನಕ್ಕಿರುತ್ತೆ. ಈ ವರ್ಷದಲ್ಲಿ, ಈ ಮಾಸದಲ್ಲಿ ಮುಖ್ಯವಾಗಿ ಬಂಧು ಮಿತ್ರರ ಆಗಮನದಿಂದ, ಬಂಧು ಮಿತ್ರರ ಕೆಲವೊಂದು ಈ ಮಿಲನದಿಂದ, ಅವರು ಎಲ್ಲ ಒಂದು ಕಡೆ ಕೂಡಿ ಪಾರ್ಟಿ ಮಾಡುವಂತಹ ವಿಷಯಗಳಾಗಿರ್ಬೋದು, ಈ ಸಂದರ್ಭದಲ್ಲಿ ಮಾಡುವಂತಹ ದೂರ ಪ್ರಾಂತ ಪ್ರಯಾಣಗಳಾಗಿರ್ಬೋದು ಅನುಕೂಲವಾಗಿರುತ್ತೆ ಈ ಮಾಸದಲ್ಲಿ ಅಂತ ಹೇಳ್ತಾ, ಈ ಮಾಸದಲ್ಲಿ ಕೆಲವೊಂದು ಪ್ರಮುಖ ವ್ಯಕ್ತಿಗಳ ಪರಿಚಯ ಅನ್ನೋದು ನೀವು ನಿರೀಕ್ಷಿಸಬಹುದು. ಇನ್ನು ಏನಾದರೂ ಭೂ ಸಂಬಂಧಪಟ್ಟಿರುವಂಥ ವ್ಯವಹಾರಗಳು, ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಅದ್ಭುತ ರೀತಿಯಲ್ಲಿ ನಿಮಗೆ ಲಾಭಗಳು ಪಡೆಯೋದಕ್ಕೆ ಈ ಮಾಸದಲ್ಲಿ ಆರಂಭ ಮಾಡಬೇಕಾಗಿರುವಂತಹ ಅಥವಾ ವ್ಯಾಪಾರ ಮಾಡ್ತಾ ಇರುವಂತಹ ಪ್ರಯತ್ನಗಳಿಗೆ ಅನುಕೂಲವಾಗಿರುವಂತಹ ವಿಷಯಗಳು ನಡೆಯುತ್ತೆ. ಇನ್ನು ಶುಕ್ರ 6ನೇ ಮನೆಯಲ್ಲಿ ಸ್ತ್ರೀಯರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ, ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಹುಷಾರು. ಮತ್ತು ಯಾವುದೇ ರೀತಿ ಏನೋ ಕಳ್ಕೊಂಡಿದ್ದೀವಿ, ಏನೋ ಆಗ್ತಾಯಿದೆ ಅನ್ನುವಂತಹ ಭಯ ಬೇಡ ಅಂತ ಹೇಳ್ತಾ, ಈ ಪ್ರಮುಖ ಹೆಡ್ಲೈನ್ಸ್ ಜೊತೆಗೆ ಈ ಪರ್ಟಿಕ್ಯುಲರ್ ಮಾಸದಲ್ಲಿ ಕಟಕ ರಾಶಿಯವರಿಗೆ ಯಾವ ರೀತಿ ಗ್ರಹ ಸಂಚಾರ ಇದೆ, ಯಾವ ಗ್ರಹಗಳ ಅನುಕೂಲವಿದೆ, ಯಾವ ಪರಿಹಾರಗಳು ಮಾಡಿದರೆ ಈ ಮಾಸ ಅದ್ಭುತವಾಗಿರುತ್ತೆ ಅನ್ನುವಂತಹ ಪ್ರಧಾನ ವಿಷಯಗಳನ್ನು ನಾವು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೇವೆ. ನೋಡಿ, ಯಾರ ಜಾತಕದಲ್ಲಾಗಿರ್ಬೋದು, ಜಾತಕ ಚಕ್ರದಲ್ಲಾಗಿರ್ಬೋದು, ರಾಶಿ ಸ್ಥಾನ ಅನ್ನೋದು 6ನೇ ಸ್ಥಾನ, 8ನೇ ಸ್ಥಾನ, 12ನೇ ಸ್ಥಾನ, ಈ 3 ಸ್ಥಾನಗಳು ಕೂಡ ಕೆಲವೊಂದು ವಿಷಯಗಳಲ್ಲಿ ಪ್ರತಿಕೂಲ ಫಲಗಳು ಕೊಡುವುದಕ್ಕೆ, ಜಾತಕನಿಗೆ ಪ್ರತಿಕೂಲ ಫಲಗಳು ಕೊಡುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಯಾಕಂದರೆ 6ನೇ ಸ್ಥಾನ ಋಣ ರೋಗ ಶತ್ರುಸ್ಥಾನ, 8ನೇ ಸ್ಥಾನ ಅಷ್ಟಮ ಕಷ್ಟಸ್ಥಾನ, ವ್ಯಯಸ್ಥಾನ, 12ನೇ ಮನೆ. ಸೊ ಯಾವಾಗಲೂ ಕೂಡ ಈ 3 ನಂಬರ್ಸ್ ಅಂದರೆ ಸ್ವಲ್ಪ ಇಂಡಿಕೇಟ್ ಮಾಡ್ತಾ ಇರುತ್ತೆ, ಅಲರ್ಟ್, ಒಂದು ಸೈರನ್ ಥರ ಅಲರ್ಟ್ ಮಾಡ್ತಾ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಕಟಕ ರಾಶಿಯಲ್ಲಿಗೆ 4 ಪ್ರಧಾನ ಗ್ರಹಗಳು ಈ ಮಾಸದ 15ನೇ ತಾರೀಕುವರೆಗೂ ಕೂಡ ಷಷ್ಠಭಾವದಲ್ಲಿ, 6ನೇ ಮನೆಯಲ್ಲಿ, 15ರ ನಂತರ ಸಪ್ತಮ ಭಾವಕ್ಕೆ ಹೋಗುತ್ತೆ. ಮತ್ತು ಈ ಅಂದರೆ ಬಿಫೋರ್ 15 ಡೇಸ್, ಆಫ್ಟರ್ 15 ಡೇಸ್ ಯಾವ ರೀತಿ ಇರುತ್ತೆ ಕಟಕ ರಾಶಿಯವರಿಗೆ ಅಂತ ಹೇಳುವುದಾದರೆ, ಈ ಮುಖ್ಯವಾಗಿ 6ನೇ ಮನೆಗೆ ಶತ್ರುಸ್ಥಾನ ಆಗಿರೋದ್ರಿಂದ, ಈ ಪರ್ಟಿಕ್ಯುಲರ್ ಆಗಿ 8ನೇ ಮನೆ ಅಂದರೆ ಸ್ವಲ್ಪ ಆಕಸ್ಮಿಕವಾಗಿ ನಡೆಯುವಂತಹ ಕೆಲವೊಂದು ಘಟನೆಗಳು, ಅನಿರೀಕ್ಷಿತವಾಗಿ ಧನಲಾಭ ಆಗಬಹುದು, ಧನ ನಷ್ಟವಾಗಬಹುದು, ಆಕಸ್ಮಿಕವಾಗಿ ವಿಷಯಗಳು ನಡೆಯುವಂಥದ್ದು, ಅಪಘಾತಗಳಾಗಿರ್ಬೋದು, ಸಣ್ಣ ಪುಟ್ಟ ಕೆಳಗಡೆ ಬೀಳೋದಾಗಿದೆ. ಅಂದರೆ ಇದು ಇಂಟೆನ್ಷನಲಿ ಇಲ್ದಂಗೆ, ಇದು ಆಕಸ್ಮಿಕವಾಗಿ ಅನಿರೀಕ್ಷಿತವಾಗಿ ನಡೆಯುವಂತಹ ಕೆಲವೊಂದು
ನಿರ್ಧಾರಗಳಿಗಾಗಿರ್ಬೋದು, ಸಂಘಟನೆ ಕೆಲವೊಂದು ವಿಷಯಗಳಿಗೆ, ಕೆಲವೊಂದು ಅಪಘಾತಗಳಿಗೆ ಈ ಅಷ್ಟಮ ಸ್ಥಾನ ಅನುಕೂಲವಾಗಿದೆ. ಮತ್ತು ಅಷ್ಟಮ ಸ್ಥಾನ ಅಷ್ಟು ಕೆಟ್ಟದ್ದ ಅಂದರೆ ಇಲ್ಲ, ಅಷ್ಟಮ ಸ್ಥಾನನೇ ಒಬ್ಬ ವ್ಯಕ್ತಿಗೆ ಉತ್ತಮ ರೀತಿಯಲ್ಲಿ ಆಯುಷ್ ಬೇಕು, ಜೀವನ ಆಯುರ್ದಾಯ ಬೇಕು ಅಂದರೆ ಅಷ್ಟಮ ಸ್ಥಾನ ನಿರ್ಧಾರ ಮಾಡುತ್ತೆ. ಆಕಸ್ಮಿಕ ಧನಲಾಭ ಉಂಟು ಮಾಡಬೇಕು ಅಂದರೆ ಅಷ್ಟಮ ಸ್ಥಾನ ನಿರ್ಧಾರ ಮಾಡುತ್ತೆ. ಆದ್ದರಿಂದ ಅಷ್ಟಮದಲ್ಲಿ ಅನಿರೀಕ್ಷಿತವಾಗಿ ಒಳ್ಳೆಯದು ನಡೆಯುತ್ತೆ, ಕೆಟ್ಟದ್ದು ನಡೆಯುತ್ತೆ. ಕೆಂಪು ಗ್ರಹ, ಮಂಗಳ ಗ್ರಹ ಈ ಪರ್ಟಿಕ್ಯುಲರ್ ಕಟಕ ರಾಶಿಯವರಿಗೆ ಪಂಚಮ ಮತ್ತು ದಶಮ ಸ್ಥಾನಗಳಿಗೆ, ಸಂತಾನ ಸ್ಥಾನ, ರಾಜ್ಯ ಕರ್ಮಸ್ಥಾನಕ್ಕೆ ಅಧಿಪತಿ ಯಾರಪ್ಪ ಅಂದರೆ ಕುಜ ಮಹಾಶಯ. ಇವರು 6ನೇ ಮನೆಗೆ ಬಂದಿದ್ದಾರೆ. ಒಳ್ಳೆಯದೇ. 6ನೇ ಮನೆಯಲ್ಲಿ ದುಷ್ಟಗ್ರಹ, ಕ್ರೂರಗ್ರಹ ಇದ್ದಾಗ ಒಳ್ಳೆಯದೇ ಆಗ್ತಿರುತ್ತೆ. ಸೊ ಈ ಸಂದರ್ಭದಲ್ಲಿ ಯಾವ ರೀತಿ ಅಂದರೆ ಶತ್ರುಗಳ ಮೇಲೆ ಗೆಲುವು. ಶತ್ರುಗಳ ಅಂದರೆ ಏನು, ನಮ್ಮ ಹಳೆಯ ಮೂವೀಸಲ್ಲಿ ದೊಡ್ಡ ದೊಡ್ಡ ಇಟ್ಕೊಂಡು ವಿಲನ್ಸ್ ಥರ ಆ ರೀತಿ ಊಹೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಮ್ಮಲ್ಲಿರುವಂತಹ ಈ ಕಷ್ಟಗಳಾಗಿರ್ಬೋದು, ಅವಮಾನಗಳಾಗಿರ್ಬೋದು, ಅಥವಾ ನಮ್ಮಲ್ಲಿರುವಂತಹ ಸಮಸ್ಯೆಗಳಾಗಿರ್ಬೋದು ಶತ್ರುಗಳ ರೂಪದಲ್ಲಿ, ಅಂದರೆ ಇಂತಹ ಶತ್ರುಗಳ ಮೇಲೆ ಮೇಲ್ಗೈ, ಕೋರ್ಟ್ ಕೇಸ್ ವ್ಯವಹಾರಗಳಾಗಿರ್ಬೋದು, ಅವಮಾನಗಳಿಂದ ಹೊರಗಡೆ ಬರುವುದಾಗಿರ್ಬೋದು, ಆರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರುವುದಾಗಿರ್ಬೋದು, ಸ್ಥಿರಾಸ್ತಿ ವ್ಯವಹಾರಗಳು, ವಿವಾದಗಳು, ಕಾಂಟ್ರವರ್ಸಿಸ್ ಇತ್ಯಾದಿ ವಿಷಯಗಳಿಂದ, ಅಥವಾ ಅಣ್ಣ ತಮ್ಮಂದಿರ ಮಧ್ಯೆ ಏನಾದರೂ ಕೆಲವೊಂದು ವಿಷಯಗಳಲ್ಲಿ ಮನಸ್ಪರ್ಧೆಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಅವೆಲ್ಲವೂ ಕೂಡ ಮಾಯವಾಗುವುದು. ಈ ರೀತಿ ಎಲ್ಲ ರೀತಿಯಲ್ಲಿ ಅನುಕೂಲವಿರುತ್ತೆ. ಮಧ್ಯದಲ್ಲಿ ಆಗ್ತಾ ಇರುವಂತಹ ಈ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಮಾಯವಾಗ್ತಾ ಇರುತ್ತೆ ಕುಜ 6ನೇ ಮನೆಗೆ ಬಂದ ಮೇಲೆ. ಅಂದರೆ ಇಷ್ಟಕ್ಕೆ ಮುಂದೆ ನಿಮ್ಮನ್ನು ನೋಡಿ ನಿಮ್ಮ ಅಭಿವೃದ್ಧಿಗೆ ಆತಂಕವನ್ನು ಸೃಷ್ಟಿಸಿದವರು, ನಿಮ್ಮ ಕೆಟ್ಟದ್ದನ್ನು ಬಯಸುವಂತಹ ಶತ್ರುಗಳು ಈಗ ಮಿತ್ರರಾಗಿ ಪರಿವರ್ತನೆ ಆಗೋದಕ್ಕೆ ಅಥವಾ ನಿಮ್ಮ ಸನ್ನಿಹಿತ ವರ್ಗಕ್ಕೆ ಸೇರುವುದಕ್ಕೆ ಅವಕಾಶ ಇರುತ್ತೆ. ಈ ಸಂದರ್ಭದಲ್ಲಿ ಈ ಸ್ಪೋರ್ಟ್ಸ್ ಫೀಲ್ಡಲ್ಲಿ, ಕ್ರೀಡಾಪಟುಗಳಿಗಾಗಿರ್ಬೋದು, ಅನ್ಎಂಪ್ಲಾಯ್ಮೆಂಟಲ್ಲಿ ಉದ್ಯೋಗವನ್ನು ಹುಡುಕ್ತಾ ಇರುವಂತಹ ಪ್ರಯತ್ನಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಾಗಿರ್ಬೋದು, ಇಂತಹ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಅನುಕೂಲವಾಗಿರುತ್ತೆ. ಇಷ್ಟು ದಿನಗಳ ಕಾಲ ಕೆಲವೊಂದು ಜವಾಬ್ದಾರಿಗಳಿರುತ್ತೆ. ಅಂದರೆ ಮಕ್ಕಳ ವಿದ್ಯಾಭ್ಯಾಸವಾಗಿರ್ಬೋದು, ಅಥವಾ ಮಕ್ಕಳ ಉದ್ಯೋಗ ಬಂದು ಅವರನ್ನು ಒಂದು ಸ್ಥಾನಕ್ಕೆ ತಲುಪಿಸೋದಾಗಿರ್ಬೋದು, ವಿವಾಹಾದಿ ವಿಷಯಗಳಾಗಿರ್ಬೋದು. ಅಂದರೆ ಕೆಲವೊಂದು ಉತ್ತಮ ರೀತಿಯಲ್ಲಿ ಇಷ್ಟು ದಿನ ನಿಭಾಯಿಸ್ತಾ ಇರುವಂತಹ ಕೆಲವೊಂದು ಜವಾಬ್ದಾರಿಗಳಿಂದ ಹೊರಗಡೆ ಬರುವುದಕ್ಕೆ ಈ ಮಾಸ ಅನುಕೂಲವಾಗಿರುತ್ತೆ ಕಟಕ ರಾಶಿ ಜಾತಕರಿಗೆ. ಕುಜನ ಜೊತೆ ರವಿ ನೋಡಿ, ಕುಜನ ಜೊತೆ ರವಿ 6ನೇ ಮನೆಯಲ್ಲಿ ಸಂಚಾರ. 6ನೇ ಮನೆಯಲ್ಲಿ ರವಿ ಇರೋದ್ರಿಂದನೂ ಕೂಡ ಅನುಕೂಲನೇ. ಯಾವ ರೀತಿ ಅನುಕೂಲ ಅಂದರೆ ನಿಮ್ಮ ತಂದೆಯ ಆರೋಗ್ಯ ವಿಷಯದಲ್ಲಿ ಸುಧಾರಣೆ ಅನ್ನೋದು ಕಾಣಬಹುದು. ಅವರ ಆರೋಗ್ಯದಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿರ್ಬೋದು, ಅಥವಾ ತಂದೆ ಮುಖಾಂತರ ನಿಮಗೆ ಕೆಲವೊಂದು ವಿಷಯಗಳಲ್ಲಿ, ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ಸಲಹೆಗಳು ನೀಡುವಂತಹ ಸಂದರ್ಭಗಳಾಗಿರ್ಬೋದು, ಅವರಿಂದ ಸಹಕಾರ ಪಡೆಯೋದಾಗಿರ್ಬೋದು, ಈ ಫಿನಾನ್ಷಿಯಲ್ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿರ್ಬೋದು. ಅಂದರೆ ಈ ನಿಮ್ಮ ಆದಾಯವನ್ನು ಅಂದರೆ ಈ ಆದಾಯವನ್ನು ಬೆಳೆಯೋದಕ್ಕೆ, ಆದಾಯ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ನೀವು ಕೆಲವೊಂದು ಆದಾಯ ಮಾರ್ಗಗಳನ್ನು ಹುಡ್ಕೋದ್ರಲ್ಲಿ ಸಫಲೀಕೃತರಾಗ್ತೀರ. ಕುಟುಂಬದಲ್ಲಿರುವಂತಹ ಸಣ್ಣ ಪುಟ್ಟ ಈ ಮನಸ್ಪರ್ಧೆಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ದೂರ ಮಾಡೋದಕ್ಕೆ ಪ್ರಯತ್ನಗಳು ಮಾಡ್ತಾ ಇರ್ತೀರ. ಇಂತಹ ವಿಷಯಗಳಿಂದ ಯಶಸ್ವಿಯಾಗಿ ಎಲ್ಲರ ಮನಸ್ಸನ್ನು ಗೆಲ್ತೀರ. ಎಲ್ಲರ ಸಮಸ್ಯೆಗಳನ್ನು ನೀವೇ ಮುಂದೆ ನಿಂತು ಬಗೆಹರಿಸ್ತೀರ. ಈ ಕುಜ ರವಿ ಏನು ಮಾಡುತ್ತೆ ಅಂದರೆ ವಿಪರೀತವಾಗಿರುವಂಥ ಒಂದು ಸೆಲ್ಫ್ ಕಾನ್ಫಿಡೆನ್ಸ್. ನಾನು ಈ ರೀತಿ ಮಾತಾಡೋದನ್ನ, ನನ್ನ ಇಷ್ಟು ಅಸಾಧ್ಯವಾಗಿರುವಂತಹ ಕೆಲಸ ನನ್ನ ಕೈಯಲ್ಲಿ ಮಾಡೋಕ್ಕಾಯ್ತಾ, ಒಂದು ರೀತಿಯ ಮೆರಾಕಲ್, ಅಂದರೆ ಒಂಥರ ಅದ್ಭುತ ಅನ್ನೋ ರೀತಿಯಲ್ಲಿ ನಿಮ್ಮ ಮೇಲೆ ನಂಬಿಕೆ ಇರೋಲ್ಲ. ಬಟ್ ಈ ಟೈಮಲ್ಲಿ ನೀವು ಒಂದು ಮಾತಾಡುವಂತಹ ಮಾತುಗಳಾಗಿರ್ಬೋದು, ಪರಿಷ್ಕಾರ ಮಾಡುವಂತಹ ಸಮಸ್ಯೆಗಳಾಗಿರ್ಬೋದು, ಅದು ಅಷ್ಟು ಅದ್ಭುತ ರೀತಿಯ ವಿಪರೀತವಾಗಿರುವಂತಹ ಒಂದು ವಿಶ್ವಾಸ, ಆತ್ಮವಿಶ್ವಾಸ, ಕಮ್ಯಾಂಡಿಂಗ್ ಸ್ವಭಾವ, ಕೆಲವೊಂದು ವಿಷಯಗಳಲ್ಲಿ ನೀವು ಹೇಳುವಂಥ ವಿಷಯಗಳಾಗಿರ್ಬೋದು, ಈ ರವಿ ಕುಜರ 6ನೇ ಮನೆಯ ಸ್ಥಾನದಿಂದ ನೀಡ್ತಾ ಇರ್ತಾರೆ. ಅಂದರೆ ಯಾರ ಇಂಟರ್ಫಿಯರೆನ್ಸ್ ಇಲ್ಲದೆ, ಯಾರ ಸಹಕಾರವನ್ನು ಯಾರ ಮೇಲೆ ಡಿಪೆಂಡ್ ಆಗದೆ, ಕೆಲವೊಂದು ಸಮಸ್ಯೆಗಳಿಗೆ ನಿಮಗೆ ನೀವೇ ಪರಿಷ್ಕಾರವನ್ನು ಹುಡ್ಕೋದ್ರಲ್ಲಾಗಿರ್ಬೋದು, ಆ ಸಮಸ್ಯೆಗಳಿಂದ ಹೊರಗಡೆ ಬರುವುದಾಗಿರ್ಬೋದು, ಕೆಲವೊಂದು ಕುಟುಂಬ ಸದಸ್ಯರು ಫೇಸ್ ಮಾಡ್ತಾ ಇರುವಂಥ ಸಮಸ್ಯೆಗಳಿಂದ ನೀವು
ಅವರ ಕೈ ಹಿಡಿದು ಅಂತಹ ಸಮಸ್ಯೆಗಳಿಂದ ಹೊರಗಡೆ ತರುವುದಾಗಿರ್ಬೋದು ಈ ಸಂದರ್ಭದಲ್ಲಿ ನಡೆಯುತ್ತೆ. ನೋಡಿ, ಕುಜ ಆಯಿತು, ರವಿ ಆಯಿತು. ರವಿಯ ಜೊತೆಗೆ ಶುಕ್ರ 6ನೇ ಮನೆ. 6ನೇ ಮನೆಯಲ್ಲಿ ಶುಕ್ರ ಅಂದರೆ ಮುಖ್ಯವಾಗಿ ಈ ಸ್ತ್ರೀಯರಿಗೆ ಕೆಲವೊಂದು ಗೈನಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನೋದು ಉಂಟಾಗ್ತಾ ಇರುತ್ತೆ. PCOD, PCMT, ಗಾಲ್ ಬ್ಲಾಡರ್ ಆಗಿರ್ಬೋದು ಇತ್ಯಾದಿ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರೋದಕ್ಕೆ ಈ ಸಂದರ್ಭದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಇನ್ನು 6ನೇ ಮನೆಗೆ ಶುಕ್ರ ಬಂದು ಅದೂ ರವಿಯ ಜೊತೆ ಇರೋದರಿಂದ ಅಧಿಕಾರಿಗಳಿಂದ, ನಿಮ್ಮ ಮೇಲಧಿಕಾರಿಗಳಿಂದ ಒತ್ತಡ, ಕೆಲಸ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಿ ಒತ್ತಡ, ಮುಖ್ಯವಾಗಿ ಸ್ತ್ರೀಯರಾಗಿದ್ದರೆ, ಕಟಕ ರಾಶಿ ಸ್ತ್ರೀಯರು, ಚಂದ್ರ ಅಧಿಪತಿ, ಸ್ವಲ್ಪ ಸೂಕ್ಷ್ಮ ಮನಸ್ಸಿರುವಂತಹ ವ್ಯಕ್ತಿಗಳು. ಸೊ ಈ ಸಂದರ್ಭದಲ್ಲಿ, ಈ ಮಾಸದಲ್ಲಿ ಅನಾವಶ್ಯಕವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತೆ ಜೊತೆನೋ, ನಿಮ್ಮ ನಾದಿನಿ ಜೊತೆನೋ, ಅಥವಾ ನಿಮ್ಮ ಸಹೋದರಿಯನ್ನು, ನಿಮ್ಮ ಯಾರ ಜೊತೆ ಆಗಿರ್ಬೋದು, ಸ್ತ್ರೀಯರು ಕಲೀಗ್ಸ್ ಆಗಿರ್ಬೋದು, ನಿಮ್ಮ ಕಾರ್ಯಾಲಯಗಳ ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ಸ್ತ್ರೀಯರ ಮುಖಾಂತರ ಅನಾವಶ್ಯಕವಾಗಿ ಕೆಲವೊಂದು ಜಗಳಗಳು ಉಂಟಾಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಅಥವಾ ನಿಮ್ಮ ಕುಟುಂಬದಲ್ಲಿರುವಂತಹ ಸ್ತ್ರೀಯರಿಗೆ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ಉಂಟಾಗುವುದಕ್ಕೆ ಕಾರಣವಾಗ್ತಾ ಇದೆ. ಆದ್ದರಿಂದ ಅವರ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಇರಲಿ. ಬುಧ 6ನೇ ಮನೆ ಸಂಚಾರ ಅನ್ನೋದು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದಾರೆ ಬುಧ ಇಲ್ಲಿ ಅಂದರೆ, ಮುಖ್ಯವಾಗಿ ಸಿಬ್ಲಿಂಗ್ಸ್ ಜೊತೆ, ಅಂದರೆ ನಿಮ್ಮ ಸಹೋದರರು, ಒಡ ಹುಟ್ಟಿದವರು, ಅಕ್ಕ ತಂಗಿರಾಗಿರ್ಬೋದು, ಅಣ್ಣ ತಮ್ಮಂದರಾಗಿರ್ಬೋದು, ಅವರ ಜೊತೆಗೆ ಅನಾವಶ್ಯಕವಾಗಿ ವಾದ ವಿವಾದಗಳು ನಡೆಯೋದು, ಅಥವಾ ಯಾವಾಗಲೂ ಲಾಂಗ್ ಬ್ಯಾಕ್ ವಿನ್ ಯು ಡಿಡ್ ಸಮ್ ಮಿಸ್ಟೇಕ್, ಅದು ಯಾವಾಗಲೂ ನಡೆಯುತ್ತಾ ಇರುವಂತಹ ಕೆಲವೊಂದು ಸಮಸ್ಯೆಗಳಿಗೆ, ಆಡಿರುವಂತಹ ಮಾತುಗಳಿಗೆ ಅದನ್ನು ಇವಾಗ ಹೊರಗಡೆ ತೆಗೆದು ಅದರ ಬಗ್ಗೆ ವಾದ ವಿವಾದಗಳು ನಡೆಯೋದಾಗಿರ್ಬೋದು, ಅಥವಾ ಈ ರೀತಿ ಮಾಡಿದೀಯಾ ಅಂತ ಹೇಳಿಬಿಟ್ಟು ನಿಮಗೆ ಕೆಲವೊಂದು ಥ್ರೆಟನಿಂಗ್ಸ್ ಮಾಡೋದಾಗಿರ್ಬೋದು, ಬ್ಲಾಕ್ ಮೇಲ್ ಮಾಡೋದಾಗಿರ್ಬೋದು, ಈ ರೀತಿ ವಿಷಯಗಳು ನಡೆಯಬಹುದು. ಸೊ ಆದ್ದರಿಂದ ಯಾವುದೇ ವಿಷಯಗಳಲ್ಲಿ ಟ್ರಾನ್ಸ್ಪರೆಂಟ್ ಆಗಿರೋದಕ್ಕೆ, ಪಾರದರ್ಶಕವಾಗಿ ರಹಸ್ಯಗಳನ್ನು ಮುಚ್ಚಿಡದೆ, ಅದರ ರಹಸ್ಯಗಳನ್ನು, ಕೆಲವೊಂದು ವಿಷಯಗಳನ್ನು, ತಪ್ಪುಗಳನ್ನು ಮುಚ್ಚಿಡದೆ ಕೆಲವೊಂದು ವಿಷಯಗಳನ್ನು ಶೇರ್ ಮಾಡಿಕೊಳ್ಳೋದು ಉತ್ತಮ ಅಂತ ಹೇಳ್ಬೋದು. ಇನ್ನು ಏನಾಗುತ್ತೆ, 15ರವರೆಗೂ ಈ ರೀತಿ ವಿಷಯಗಳನ್ನು ನೋಡ್ತಾ ಇರುವಂತಹ ಕಟಕ ರಾಶಿಯವರಿಗೆ ಕಂಪ್ಲೀಟ್ ಸಿಚುವೇಶನ್ ಚೇಂಜ್ ಆಗುತ್ತೆ 15ರ ನಂತರ. ಯಾಕಂದರೆ ಈ 6ನೇ ಮನೆ ಋಣ ರೋಗ ಶತ್ರು ಸ್ಥಾನದಲ್ಲಿರುವಂತಹ ಗ್ರಹಗಳೆಲ್ಲವೂ ಸಪ್ತಮ ಸ್ಥಾನಕ್ಕೆ ಬರುವುದಕ್ಕೆ ಆರಂಭವಾಗುತ್ತೆ. ಸಪ್ತಮ ಸ್ಥಾನ ಅಂದರೆ ಕಳತ್ರ ಸ್ಥಾನ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಸಪ್ತಮ ಸ್ಥಾನ ಅದ್ಭುತ ರೀತಿಯಲ್ಲಿ ಇರುವಂತಹ ಸ್ಥಾನ. ಸೊ ವ್ಯಯದಲ್ಲಿ ಇರುವಂತಹ ಗುರು ಮಹಾಶಯ ಅಂದರೆ 12ನೇ ಮನೆಯಲ್ಲಿರುವಂತಹ ಗುರು ಮಹಾಶಯ ಈ ಸಂದರ್ಭದಲ್ಲಿ ಕೆಲವೊಂದು ಖರ್ಚುಗಳು ಮಾಡಿಸ್ತಾರೆ, ಕೆಲವೊಂದು ಅನಾವಶ್ಯಕವಾಗಿ ಧನ ವ್ಯಯವಾಗುತ್ತೆ. ಅದು ಯಾವ ರೀತಿಯೂ ದುರುಪಯೋಗವಾಗುವುದಿಲ್ಲ, ಅನಾವಶ್ಯಕವಾಗಿ ಖರ್ಚಾಗುವುದಿಲ್ಲ. ಮಾಡುವಂತಹ ಪ್ರತಿಯೊಂದು ಪೈಸಾ ಕೂಡ ಸದುಪಯೋಗ ಮಾಡಬೇಕು ಅನ್ನುವಂತಹ ನಿಮ್ಮ ಪ್ರಯತ್ನಗಳು ಒಳ್ಳೆಯ ಖರ್ಚುಗಳೇ ಇರುತ್ತೆ. ಆದರೆ ಸಪ್ತಮಕ್ಕೆ ರವಿ ಬಂದ ಮೇಲೆ ಏನಾಗುತ್ತೆ ಅಂದರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನ ಸಂಗಾತಿಗೆ ಒಳ್ಳೆಯ ಹುದ್ದೆ ಸಿಗುವುದಾಗಿರ್ಬೋದು, ಅಥವಾ ನಿಮ್ಮ ಜೀವನ ಸಂಗಾತಿಗೆ ಒಳ್ಳೆಯ ಸ್ಥಾನಮಾನದಲ್ಲಿ ಪ್ರಮೋಷನ್ ಸಿಗೋದಾಗಿರ್ಬೋದು. ಈ ರೀತಿ ವಿಷಯಗಳು ನಡೀತಾ ಇರುತ್ತೆ. ಇನ್ನು ಕುಜ ಬಂದಮೇಲೆ ಏನಂದರೆ, ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮ ಪ್ರತಿಭೆಗೆ ತಕ್ಕ ಗುರುತುವಿಕೆ ಅನ್ನೋದು. ಸಪ್ತಮ ಕುಜ ಯಾವಾಗಲೂ ಕೂಡ ಈ ಪಾಲುದಾರನ ಮಧ್ಯೆ ಒಳ್ಳೆಯ ಹೊಂದಾಣಿಕೆ ಆಗಿರಬಹುದು, ಸ್ವಲ್ಪ ಲಾಭಗಳನ್ನು ತರುವಂತಹ ವಿಷಯಗಳಾಗಿರ್ಬೋದು. ಬುಧ ಸಪ್ತಮಕ್ಕೆ ಬಂದಾಗ ಹೊಸ ಪರಿಚಯಗಳು, ಹೊಸ ಫ್ರೆಂಡ್ಶಿಪ್ಪು, ಹೊಸ ವ್ಯಕ್ತಿಗಳ ನಿಮ್ಮ ಜೀವನದಲ್ಲಿ ಆಗಮನ, ಅವರ ಮುಖಾಂತರ ಕೆಲವೊಂದು ಹೊಸ ವ್ಯಾಪಾರ ಅವಕಾಶಗಳು ಅಥವಾ ಉದ್ಯೋಗ ಪ್ರಯತ್ನಗಳು ಮಾಡುವುದಕ್ಕೆ ಅನುಕೂಲವಾಗಿರುತ್ತೆ. ಸಪ್ತಮಕ್ಕೆ ಶುಕ್ರನ ಆಗಮನ ಅನ್ನೋದು ಸಣ್ಣ ಪುಟ್ಟ ಅಂದರೆ ಷಷ್ಠಭಾವದಲ್ಲಿರುವಂತಹ ಸಂದರ್ಭಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಥವಾ ಕೆಲವೊಂದು ವಿಷಯಗಳಲ್ಲಿ ವಾದ ವಿವಾದಗಳು, ದಾಂಪತ್ಯ ಜೀವನಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಈ ಸಪ್ತಮಕ್ಕೆ ಶುಕ್ರ ಬಂದ ಮೇಲೆ ಮತ್ತೆ ಅವರ ತಪ್ಪುಗಳನ್ನು ಅರಿವು ಮಾಡಿಕೊಂಡು ಮತ್ತೆ ದಾಂಪತ್ಯ ಜೀವನದಲ್ಲಿ ಒಂದು ಸುಖ ಸಖ್ಯತೆಯನ್ನು ಮತ್ತೆ ಹೊಂದಾಣಿಕೆಯಿಂದ ತಮ್ಮ ಜೀವನವನ್ನು ಈ ಕಂಟಿನ್ಯೂ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ನೋಡಿದ್ದೀರಲ್ಲ, ಕಟಕ ರಾಶಿಯವರಿಗೆ ಫಸ್ಟ್ 15 ಡೇಸ್ ಒಂಥರ, ಸೆಕೆಂಡ್ 15 ಡೇಸ್ ಒಂಥರ ಇರುತ್ತೆ. ಈ ಪರ್ಟಿಕ್ಯುಲರಾಗಿ ಸ್ತ್ರೀಯರೊಡನೆ ಮಾತಾಡುವಂತಹ ಸಂದರ್ಭಗಳಲ್ಲಿ ತುಂಬ ಗೌರವಪೂರ್ವಕವಾಗಿ ಅವರ
ಭಾವನೆಗಳಿಗೆ ಬೆಲೆ ಕೊಟ್ಟು ಮಾತಾಡುವುದರಿಂದ ಅಥವಾ ಅವರೊಂದಿಗೆ ವಾದ ವಿವಾದಗಳನ್ನೋದು ಅವಾಯ್ಡ್ ಮಾಡಿ ಅಂತ ಹೇಳ್ತಾ, ಈ ಮಾಸದಲ್ಲಿ ಮುಖ್ಯವಾಗಿ ಕುಜನ ಅನುಗ್ರಹಕ್ಕೋಸ್ಕರ ಕಟಕ ರಾಶಿಯವರು ಮುಖ್ಯವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನು, ಶ್ರೀ ಮಹಾವಿಷ್ಣು ದೇವಸ್ಥಾನವನ್ನು ದರ್ಶನ ಮಾಡುವುದಾಗಿರಬಹುದು, ಅಥವಾ ವಿಷ್ಣು ಸಹಸ್ರನಾಮ ಪ್ರತಿದಿನ ಕೇಳುವುದರಿಂದ ಅಥವಾ ಪಠನೆ ಮಾಡುವುದರಿಂದ ಮತ್ತಷ್ಟು ಶುಭ ವಿಷಯಗಳು ಇವರ ಜೀವನದಲ್ಲಿ ನಡೆಯಲಿ ಅಂತ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.